ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. 2024-25ನೇ ಸಾಲಿನ ಪ್ರಥಮ ಭಾಷೆ ಕನ್ನಡ 8ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಿಮಗೆ ಉತ್ತಮವಾದ ಅಂಕಗಳನ್ನು ಪಡೆಯಲು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ. ಇದೇ ಪ್ರಕಾರವಾಗಿ ನಿಮಗೆ ಪ್ರಶ್ನೆ ಪತ್ರಿಕೆ ಬರೋದು ಸಹಜ. 100ಕ್ಕೆ 100 ಸಮೇತ ಈ ಪ್ರಶ್ನೆ ಪತ್ರಿಕೆ ಓದಿದರೆ ನಿಮಗೆ ಇಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳೇ, ಹೋದ ವರ್ಷ ನೀವೆಲ್ಲ ಪಬ್ಲಿಕ್ ಎಕ್ಸಾಮಲ್ಲಿ ಬರೆದಿದ್ರೆ ಇಲ್ಲಿ ನಾವು 2 ಸೆಮಿಸ್ಟರಿನ ಪಾಠವನ್ನು ಗಮನಿಸಿ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗಿದೆ. ಹಾಗಾಗಿ ಅದು 50 ಅಂಕಗಳಿಗೆ ಇರುವುದನ್ನು ನಾವು ಗಮನಿಸ್ತಾ ಬರಬಹುದು. ಇಲ್ಲಿ 50 ಅಂಕಗಳು ಲಿಖಿತ ಇರುತ್ತೆ, 10 ಅಂಕಗಳು ನಿಮಗೆ ಮೌಖಿಕವಾಗಿ ಇರುತ್ತವೆ. ಒಟ್ಟು ನಿಮಗೆ 60 ಅಂಕಗಳಿಗೆ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಹಾಗಾಗಿ 50 ಅಂಕಗಳಲ್ಲಿ ನಿಗದಿಪಡಿಸಲಾಗಿದೆ. ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮಾರ್ಚ್ 2024-25 ಸಾಲು ಪ್ರಥಮ ಭಾಷೆ ಕನ್ನಡ ತರಗತಿ 8ನೇ ತರಗತಿ. ಅವಧಿ ನಿಮಗೆ ಇಲ್ಲಿ 2 ಗಂಟೆಗಳು ಇರುತ್ತೆ. ಗರಿಷ್ಠ ಅಂಕಗಳು 50 ಇರುತ್ತವೆ. ಅಲ್ಲಿ 50 ಅಂಕಗಳು ಇಲ್ಲಿ ನಿಮ್ಗೆ ಗೊತ್ತಿರುವಂತೆ ಇಲ್ಲಿ ಲಿಖಿತ 50, ಮೌಖಿಕ 10, ಒಟ್ಟು 60 ಅಂಕಗಳು. ಮಕ್ಕಳೇ, ನಾವು ಮೊದಲನೇ ಒಂದು ಹೆಡ್ಡಿಂಗನ್ನು ನೋಡ್ತಾ ಹೋಗೋಣ. ಮೊದಲ ಹೆಡ್ಡಿಂಗ್ ಈ ರೀತಿಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದಂಥ ಉತ್ತರವನ್ನು ಆರಿಸಿ ಕ್ರಮ ಅಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ 2 ಪ್ರಶ್ನೆಗಳು ಕೇಳಲಾಗುತ್ತದೆ. 2 ಪ್ರಶ್ನೆಗೆ 1 ಅಂಕ. ಇಲ್ಲಿ 2 ಅಂಕಗಳಿರೋದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಾಕ್ಷರಗಳ ಸಂಖ್ಯೆ. ಇಲ್ಲಿ ಸ್ವರಾಕ್ಷರಗಳ ಸಂಖ್ಯೆ ನಿಮಗೆ ಗೊತ್ತಿದೆ. ಎಷ್ಟು ಕನ್ನಡಮಾಲೆಯ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು? 13. ಉತ್ತರ 13 ಅಂಕಗಳನ್ನು ನಾವು ಬರಿತಾ ಹೋಗ್ಬೋದು. 13 ಸ್ವರಾಕ್ಷರಗಳ ಸಂಖ್ಯೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಜಂಗಮ ಪದದ ವಿರುದ್ಧಾರ್ಥಕ ಪದ. ಇಲ್ಲಿ ವಿರುದ್ಧಾರ್ಥಕ ಪದವನ್ನು ಕೇಳಲಾದರೆ ಹಾಗಾದರೆ ಜಂಗಮ ಪದ ವಿರುದ್ಧಾರ್ಥಕ ಪದ ಯಾವುದು? ಡಿ ಸ್ಥಾವರ ಅನ್ನುವಂಥದ್ದು ವಿರುದ್ಧಾರ್ಥಕ ಪದವಾಗಿದೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. ಎರಡನೇ ಹೆಡ್ಡಿಂಗಲ್ಲಿ ಈ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರೋ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅನ್ನೋದು. ಇಲ್ಲೂ ಅಷ್ಟೇ 2 ಪ್ರಶ್ನೆಗಳು ಕೇಳ್ತಾರೆ. 2ಕ್ಕೆ 2 ಅನ್ನು ಬರೀಬೇಕು. 2 ಅಂಕಗಳು ಸಿಗ್ತಾ ಹೋಗ್ತವೆ. ಹಾಗಾದರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಯಾವುದು? ಮೂರನೇ ಪ್ರಶ್ನೆ ಇಲ್ಲಿ ವ್ರೀಹಿ ಭತ್ತ ಆದರೆ ನೆರೆದೆಲಗ ಯಾವುದು? ನೆರೆದೆಲಗ ಹಂಗಾದ್ರೆ ರಾಗಿ ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗುತ್ತೆ. ನೆಕ್ಸ್ಟು ಕಾರ್ಯ ಕಜ್ಜ ಹಾಗಾದ್ರೆ ರಾಜ ಯಾವುದು? ರಾಯ. ನೋಡ್ರಿ, ಈ ರೀತಿಯಾಗಿ ಬರೀ ನಿಮಗೆ 2 ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. ಮೂರನೇ ಹೆಡ್ಡಿಂಗು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರ ಬರೀರಿ. ಇಲ್ಲಿ 7 ಪ್ರಶ್ನೆಗಳು ಕೇಳಿರ್ತಾರೆ, 1 ಅಂಕ ಇರ್ತವೆ. 7ಕ್ಕೆ 7 ಬರಿಬೇಕಾಗುತ್ತೆ. ಇಲ್ಲಿ ಪ್ರಥಮ ಸೆಮಿಸ್ಟರ್ ಮತ್ತು ದ್ವಿತೀಯ ಸೆಮಿಸ್ಟರ್ ಸೇರಿಸಿ ಇಲ್ಲಿ 7 ಪ್ರಶ್ನೆಗಳನ್ನು ಇಲ್ಲಿ ತೆಗೆದಿರುತ್ತಾರೆ. ಹಾಗಾಗಿ ನೀವು ಇದಕ್ಕೆ ನೀವು ಪ್ರಿಪೇರ್ ಆದರೆ ಸಾಕು, ನಿಮಗೆ ಉತ್ತಮದ ಅಂಕಗಳನ್ನು ಪಡಿತಾ ಹೋಗ್ಬೋದು. ನಾವು ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ ಇರುತ್ತೆ. ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಗೊತ್ತೆ, ನೀರು ಕೊಡದ ಸಂಪ್ರದಾಯ ಎಲ್ಲೆಲ್ಲ ಅಂತಂದರೆ ಇದು ವಿದೇಶಿಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ 6ನೇ ಪ್ರಶ್ನೆ ಇರುತ್ತೆ. ಗಂಗರ ಮೊದಲ ರಾಜಧಾನಿ ಯಾವುದು? ಗಂಗರ ಮೊದಲ ರಾಜಧಾನಿ ಯಾವುದು? ಕೋಲಾರವಾಗಿತ್ತು. ನೆಕ್ಸ್ಟ್ 7ನೇ ಪ್ರಶ್ನೆ. ರಾಗವನ ಯಜ್ಞಾಶ್ವ ಯಾರ ಆಶ್ರಮವನ್ನು ಒಕ್ಕಿತ್ತು? ಅರಣ್ಯಕ ಆಶ್ರಮವನ್ನು, ಋಷಿಮುನಿಯ ಆಶ್ರಮವನ್ನು ಒಕ್ಕಿತ್ತಂತೆ ಆನ್ಸರನ್ನು ಬರಿಬೇಕಾಗುತ್ತೆ. ಅರಸನಾದವನು ಹೇಗಿರಬೇಕು? ಅರಸನಾದಂಥವನಿಗೆ ಇರಬೇಕಾದ ಗುಣಗಳ ಬಗ್ಗೆ ನೀವು ಇಲ್ಲಿ ಬರಿಬೇಕು. 9ನೇ ಪ್ರಶ್ನೆ. ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಕಲಿಸಬೇಕಾಗಿದೆ? ಅಂದರೆ ಇಲ್ಲಿ ಗುರುವು ಶಿಷ್ಯನಿಗೆ ಬುದ್ಧಿಯನ್ನು ಹೆಂಗೆ ಕಲಿಸ್ಬೇಕಂದ್ರೆ ಇಲ್ಲಿ ವಂದಿಸಿ ಅಂತ ಒಂದು ಪದವನ್ನು ಬರಿಬೇಕಾಗುತ್ತೆ ನೀವು. ನೆಕ್ಸ್ಟ್ 10ನೇ ಪ್ರಶ್ನೆ. ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ? ಇಲ್ಲಿ ಗೊತ್ತಿದೆ ನಿಮಗೆ, ಇದು ಕನಕದಾಸರು ಬರೆದಿರುವಂಥ ರಾಮದಾನ ಚರಿತೆಯನ್ನು ಬಂದಿರುವಂಥ ಒಂದು ಕ್ವಶನ್ ಆಗಿದೆ. ಇಲ್ಲಿ ಹರಿಹರ ವಿರಂಚಿಗಳನ್ನು ಏನಕ್ಕಂದರೆ ನೆರೆದೆಲಗ ಮತ್ತು ಹಿರಿಯರು ಕಿತ್ತಾಟದ ಬಗ್ಗೆ ನ್ಯಾಯ ತೀರ್ಮಾನ ಮಾಡಲು ಕರೆಸಲಾಗುವುದು ಅಂತ ಹೇಳ್ತಾನೆ. ಇಲ್ಲಿ ಒಂದು ಪೂರಕ ಪಾಠದ ಬಂದರೆ ದೇಹ ಏಕೆ ವ್ಯರ್ಥವಾಗಿದೆ ಅನ್ನೋದು ಪೂರಕ ಪಾಠದಿಂದ ಬಂದಿರುವಂಥ ಒಂದು ಪ್ರಶ್ನೆ. ಇದಕ್ಕೆ ನಿಮಗೆ 7ಕ್ಕೆ ಪ್ರಶ್ನೆ ಬರೆದರೆ 7ಕ್ಕೆ 7 ಅಂಕಗಳನ್ನು ಪಡಿತಾ ಹೋಗ್ಬೋದು. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. 4ನೇ ಹೆಡ್ಡಿಂಗು ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೀರಿ. 4 ಪ್ರಶ್ನೆಗಳಿರ್ತವೆ, 2 ಅಂಕ. ಇಲ್ಲಿ 8 ಅಂಕಗಳನ್ನು ನೀಡಲಾಗುತ್ತದೆ. ಇಲ್ಲಿ 12ನೇ ಪ್ರಶ್ನೆ ಈ ರೀತಿಯಾಗಿದೆ. 12ನೇ ಪ್ರಶ್ನೆ. DVG ಅವರ ಶ್ರೀಮತಿ ಅವರ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ? ಅದು ಗೊತ್ತಿದೆ ನಿಮಗೆ, ಯಾಕೆ ಹೋಗಿರಲಿಲ್ಲ ಅನ್ನೋದಕ್ಕೆ ಉತ್ತರವನ್ನು ನೀವು ಬರಿಬೇಕಾಗುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ. ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನ ಏನೆಲ್ಲ ಸಿದ್ಧತೆಗಳು ಮಾಡಿಕೊಳ್ಳಬೇಕಾಗಿತ್ತು? ಇವರ ಅನಂತಮೂರ್ತಿ ಅವರು ಬರೆದು ಅಮ್ಮ ಚಾಪ್ಟರ್ನ ಬಂದಿರುವಂಥ ಒಂದು ಪ್ರಶ್ನೆ. ನೆಕ್ಸ್ಟ್
14 ಪ್ರಶ್ನೆ, ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ? ಕನ್ನಡಿಗರ ತಾಯಿಯ ಪದ್ಯದಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಆಗಿದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲಬೇಕೇ? ಇದು ಸಹ ಒಂದು ಪೂರಕ ಪಾಠದಿಂದ ಕೇಳಿರುವಂಥ ಒಂದು ಪ್ರಶ್ನೆ. 4 ಪ್ರಶ್ನೆಗಳಿಗೆ 2 ಅಂಕ ಬರುತ್ತೆ, 8 ಅಂಕಗಳು ನೀವು ಗಳಿಸ್ಬೋದು. ನೆಕ್ಸ್ಟ್ 5ನೇ ಹೆಡ್ಡಿಂಗ್ ಈ ರೀತಿಯಾಗಿದೆ, ಈ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀರಿ. 2 ಕವಿಗಳು ಕೇಳ್ತಾರೆ, 3 ಮಾರ್ಕ್ಸಲ್ಲಿ 6 ಅಂಕಗಳು ನಾವು ಕಾಣ್ತಾ ಹೋಗ್ತೀವಿ. ಮೊದಲ 16 ಪ್ರಶ್ನೆ ರೀತಿಯಾಗಿದೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಕುರಿತು ನೀವು ಕಾಲ, ಸ್ಥಳ, ಕೃತಿ, ಬಿರುದು, ಪ್ರಶಸ್ತಿಗಳು ಬರೆದು ನಿಮಗೆ ಎಷ್ಟು ಅಂಕ? 3 ಅಂಕ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕವಿ ಕುವೆಂಪುರವರ ಬಗ್ಗೆ ಕೇಳ್ತಾರೆ, ಸೇಮ್ ಇದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಾದ ಚಾಯ್ಸ್ ಇರಲ್ಲ, 2 ಕವಿಗಳ ಬಗ್ಗೆ ನೀವು ಬರೆದ್ರೆ ನಿಮಗೆ ಎಷ್ಟು ಅಂಕ? 6 ಅಂಕ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ನಾನು ನೋಡ್ತಾ 4ನೇ ಹೆಡ್ಡಿಂಗು, ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ನೋಡ್ರಿ, ಅಲಂಕಾರ ಬಗ್ಗೆ ಕುರಿತು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಇಲ್ಲಿ ನಿಮಗೆ ಉದಾಹರಣೆಗೆ ಒಂದು ಪ್ರಶ್ನೆ 3 ಅಂಕ, ಅಲ್ಲಿ ಸಹ 3 ಅಂಕ ಇರುತ್ತೆ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ವಿಶೇಷವಾಗಿ 18ನೇ ಪ್ರಶ್ನೆಯಲ್ಲಿ ಸೀತೆಯ ಮುಖ ಕಮಲದಂತೆ ಅರಳಿತು ಎನ್ನುವಂಥ ಒಂದು ಪ್ರಶ್ನೆ ಅಲಂಕಾರಕ್ಕೆ ಸಂಬಂಧಪಟ್ಟಿರುತ್ತೆ. ಅಥವಾ ನಿಮ್ಗೆ ಇದು ಗೊತ್ತಿಲ್ಲ ಅಂತಂದರೆ ಇಲ್ಲಿ ಇನ್ನೊಂದಿದೆ, ಏನು ಅಂತಂದರೆ ಈ ಕೆಳಗಿನ ಪದ್ಯಭಾಗ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀರಿ ಅಂತ ಕೇಳ್ತಾರೆ. 2ರಲ್ಲಿ ನಿಮ್ಗೆ ಯಾವ್ದು ಗೊತ್ತಿರುತ್ತೋ ಅದನ್ನು ನೀವು ಬರಿಬೇಕಾಗುತ್ತೆ. ಇಲ್ಲಿ ಯಾವ್ದು ಬರೆದು ನಿಮ್ಗೆ ಅಲ್ಲಿ ಪೂರ್ಣದ 3 ಅಂಕಗಳನ್ನು ಸಿಗ್ತಾ ಹೋಗುತ್ತೆ. ಒಂದು ವಿಚಾರ ಮಕ್ಕಳೇ ಅಂತಂದರೆ, ನಿಮಗೆ ಇಲ್ಲಿ 2 ರೀತಿಯಾಗಿ ನೀವು ಕಲ್ತ್ಕೊಂಡಿರ್ತೀರ, ಷಟ್ಪದಿ, ಕಂದಪದ್ಯ. ಕಂದಪದ್ಯ ನಿಮಗೆಲ್ಲ ಗೊತ್ತಿದೆ, 2 ಸಾಲಿದ್ರೆ ಅದು ಕಂದಪದ್ಯ, 3 ಸಾಲು ಬಂತು ಅಂದರೆ ಅದು ಷಟ್ಪದಿ ಆಗಿರುತ್ತೆ. ಷಟ್ಪದಿಯಲ್ಲಿ ಮುಖ್ಯವಾಗಿ ನಿಮಗೆ ವಾರ್ಧಕ ಷಟ್ಪದಿಯನ್ನು ಕೇಳಲ್ಲ, ಇಲ್ಲಿ ಮುಖ್ಯವಾಗಿ ನಿಮಗೆ ಭಾಮಿನಿ ಷಟ್ಪದಿ ಕೇಳಿರುತ್ತೆ. ಇದು ಪದ್ಯವು ಭಾಮಿನಿ ಷಟ್ಪದಿಯಲ್ಲಿ ಕೇಳಿದೆ. ಕೆಲವರು ಗೋಧಿಯ ಸಾಮೆಯನ್ನು, ಕೆಲವರು ನವಣೆಯ ಕಂಬು ಜೋಳವ, ಕೆಲವರು ಹಾರಾಕವೆಂದು, ಕೆಲವರು ನೆಲ್ಲನೆ ಅತಿಶಯವ ಎನ್ನುವಂಥ ಪದ್ಯವು ರಾಮದಾನ ಚರಿತೆಯಿಂದ ಬಂದಿರುವಂಥದ್ದು. ಇದು ಯಾವುದಪ್ಪ ಅಂತಂದಿರೋ ಭಾಮಿನಿ ಷಟ್ಪದಿಗೆ ಒಂದು ಉದಾಹರಣವಾಗಿದೆ. 3-4 ಮಾತ್ರೆಗಳ ಸಂಖ್ಯೆ ಬರುತ್ತೆ. ಇಲ್ಲಿ ಸೀತೆ ಮುಖ ಕಮಲ ಅಂತ ಅರಳಿತು ಅನ್ನೋದು ಸಹ ಒಂದು ಅಲಂಕಾರಕ್ಕೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಅಲಂಕಾರಗಳಲ್ಲಿ ಮುಖ್ಯವಾಗಿ ನಿಮಗೆ 2 ಅಲಂಕಾರಗಳನ್ನು ತಿಳಿಸಿರುತ್ತಾರೆ, ಒಂದು ಉಪಮ, ಮತ್ತೊಂದು ರೂಪಕ ಅಲಂಕಾರಗಳನ್ನು ತಿಳಿಸಿರ್ತಾರೆ. ಹಾಗಾಗಿ ಇದು ಅಂತೆ ಎನ್ನುವಂಥ ಪದ ಬಂತು ಅಂದರೆ ನಿಮಗೆ ಕಂಡುಹಿಡಿಯುವುದು ಈಸಿಯಾಗಿ ಯಾವುದು? ಉಪಮ ಅಲಂಕಾರ. ಅದರ ಲಕ್ಷಣ, ಅಲಂಕಾರ ಹೆಸರು, ಮತ್ತು ಉಪಮೇಯ, ಉಪಮಾನ, ಉಪಮವಾಚಕ ಇವೆಲ್ಲ ಬರೆದು ನಿಮಗೆ ಇಲ್ಲಿ 3 ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. ಇಲ್ಲಿ 7ನೇ ಹೆಡ್ಡಿಂಗು, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳ ಸಂದರ್ಭ ಸ್ವಾರಸ್ಯವನ್ನು ಬರೆಯಿರಿ. ಇಲ್ಲಿ 2 ಪ್ರಶ್ನೆಗಳಿರ್ತವೆ, ಒಂದು ಪ್ರಶ್ನೆಗೆ 3 ಅಂಕ, 6 ಅಂಕಗಳನ್ನು ಪಡಿಬೋದು. ಇಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿ ಸಂದರ್ಭ 19ನೇದು, ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು. ಗೊತ್ತಿದೆಯಾ? ಅದು ಹೂವಾದ ಹುಡುಗಿಯಿಂದ ಬಂದಿರುವಂಥದ್ದು. ಇಲ್ಲಿ ಆಯ್ಕೆ ಬರಿಬೇಕು. 2ನೇದಾಗಿ ಏನು ಬರು? ಸಂದರ್ಭ ಬರಿಬೇಕು. ಸಂದರ್ಭ, ನೆಕ್ಸ್ಟು ಸ್ವಾರಸ್ಯ. ನೀವು ಇಷ್ಟು ಬರೆದ್ರೆ ನಿಮಗೆ ಎಷ್ಟು ಅಂಕ? 3 ಅಂಕಗಳು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ ಈ ರೀತಿ, ಮಾತಾಪಿತರನ್ನು ಬಲಿಸುವ ಆತನು ಅನ್ನುವಂಥದ್ದು. ಇದು ಯಾವುದು? ಪದ್ಯದಿಂದ ಬಂದಿರುವಂತಹ ಒಂದು ಪದ್ಯ ವಚನಗಳ ಸಂಗ್ರಾಮದಿಂದ. ಇದು ಪದ್ಯದಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಮತ್ತು ಪಾಠದ ಒಂದು ಸಂದರ್ಭವನ್ನು ಕೇಳಿದರೆ 2ರಲ್ಲಿ ಯಾವ್ದು ಬರೆದ್ರು ನಿಮಗೆ ಪೂರ್ಣಾಂಕಗಳು, 2 ಬರೆದ ಪೂರ್ಣಾಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಹೆಡ್ಡಿಂಗು 8ನೇದು, ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೀರಿ. ನೋಡಿ, ಇಲ್ಲಿ ಒಂದು ನಾಡಿಗಾಗಿ ಎನ್ನುವಂಥದ್ದು ಒಂದು ಪದ್ಯ ಕೇಳಿದರೆ ಇಲ್ಲಿ 2ರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಬರಿಬೋದು. ಇಲ್ಲಿ ನಾಡಿಗಾಗಿ ಪಯಣದಲ್ಲಿ ಇದಾದರೂ ಬರಿಬೋದು, ಅಥವಾ ನಾಡಿನೆಲ್ಲ ಅಥವಾ ಮೂಡಿದೆಲ್ಲ ಹಾಡಿನಲ್ಲಿ ಅನ್ನೋಂಥ ಪದ್ಯ. 2ರಲ್ಲಿ ಯಾವುದು ಒಂದು ಬರೆದರೂ ಸಹ ನಿಮಗೆ ಇಲ್ಲಿ ಎಷ್ಟು ಅಂಕ? 4 ಅಂಕಗಳು ಸಿಗೋದು ನಾವು ಗಮನಿಸ್ತಾ ಹೋಗ್ತೀವಿ. ನೆಕ್ಸ್ಟ್ 9ನೇದಿದೆ, ಈ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡ್ಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀರಿ. ಇದು ಎಷ್ಟು ಮಾರ್ಕ್ಸಿಗೆ? 4 ಮಾರ್ಕ್ಸಿಗೆ ಇರುತ್ತೆ. ಒಂದು ಪ್ರಶ್ನೆ ಇರುತ್ತೆ. ಇಲ್ಲಿ 20ನೇ ಪ್ರಶ್ನೆ ಇದೆ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಏನಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆಯ ನೆವಮಿಲ್ಲ, ದ್ವೇಷ ಗುಣಮನವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ, ಮನವು ಬಹನಗಲ, ಎದೆ ತಿಳಿಗೊಳ್ಳದೋಳ್, ಭಾವಶುದ್ಧ ಸ್ಫಟಿಕ ಬೆಳೆದಿಂಗಳು. ಇದು ಗೆಳೆತನ ಪದ್ಯದ ಬಂದಿರುವಂಥದ್ದು. ಇಲ್ಲೂ ಅಷ್ಟೇ ನೀವು ಪೂರ್ಣವಾದಂಥ ಸಾರಾಂಶವನ್ನು ಬರೆದು ನಿಮಗೆ ಎಷ್ಟು ಅಂಕ? 4 ಅಂಕಗಳನ್ನು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 10ನೇ ಹೆಡ್ಡಿಂಗ್, ಕೆಳಗಿನ ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೀರಿ. ಇಲ್ಲಿ 2 ಪ್ರಶ್ನೆ ಕೇಳ್ತಾರೆ. ಒಂದೇ ಪಾಠದಿಂದ ಯಾವುದಾದ್ರೂ ನೀವು ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೋದು. 23ನೇ ಪ್ರಶ್ನೆ ಈ ರೀತಿಯಾಗಿದೆ, ಕರೀಮ ಧನವಂತನಾದ ಬಗೆಯನ್ನು ಬಗೆ ಹೇಗೆ ವಿವರಿಸಿ ಅಂತಾದ್ರೂ ಕೇಳ್ತಾರೆ. ಅಲ್ಲಿ 2ರಲ್ಲಿ ಯಾವುದಾದ್ರೂ ಒಂದನ್ನು ಬರಿತಾ ಹೋಗ್ಬೋದು. ಅಥವಾ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು ಅಂತಾದ್ರೂ ಪ್ರಶ್ನೆ ಬರುತ್ತೆ. ನೀವು ಬರೆದರೆ ನಿಮಗೆ ಇಲ್ಲಿ 4 ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಹೆಡ್ಡಿಂಗು 11ನೇದು,
ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಿ. ನೋಡಿ, ಇಲ್ಲಿ 2 ಕೇಳಿರ್ತಾರೆ, ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರಿಬೇಕಾಗುತ್ತೆ. ಹಾಗಾದರೆ ಯಾವುದು ಅಂತಂದರೆ ಇಲ್ಲಿ 1 × 4 ನಾವು 4 ಅಂಕಗಳು ಪಡಿಬೋದು. 24 ಪ್ರಶ್ನೆ ಈ ರೀತಿಯಾಗಿದೆ. ಯಾವುದು? ನಿಮ್ಮನ್ನು ವಿಜಯಪುರದ ನಿವಾಸ ಸಂಗಮೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೊಂದು ಪತ್ರ ಬರೀರಿ. ಹೌದು, ನೀವು ಯಾವುದಿದು ಮನವಿ ಪತ್ರವಾಗಿರುತ್ತೆ. ಇಲ್ಲಿ ನೀವು ಬರಿಬೇಕು ಏನಂತ, ಇಂದ ಇವರಿಗೆ, ಹಾಗೆಯೇ ಮಾನ್ಯರೇ, ವಿಷಯದ ಒಡಲು ಮುಕ್ತಾಯ ಒಕ್ಕಣೆ ಬರೆದರೆ ನಿಮಗೆ ಎಷ್ಟು ಅಂಕ? 4 ಅಂಕಗಳು ಸಿಗ್ತವೆ. ಅಥವಾ ನಿಮಗೆ ಅದು ಗೊತ್ತಿಲ್ವಾ, ನೀವು ಅದನ್ನು ಯಾವ್ದು ಬರಿಬೋದು. ಯಾವುದು? ಇನ್ನೊಂದು ಪ್ರಶ್ನೆಗಿರುತ್ತಿಲ್ಲ. ಯಾವುದು? ಕೆಳಗಿನ ಕೊಟ್ಟಿರುವ ವಿಷಯವನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೀರಿ. ಹಾಗಾದರೆ ಯಾವ್ದು ಕೇಳಿದ ಪ್ರಬಂಧ? ಇಲ್ಲಿ ಪರಿಸರ ಸಂರಕ್ಷಣೆ ವಿದ್ಯಾರ್ಥಿಗಳ ಪಾತ್ರ ಅಂತ ಕೇಳಿದರೆ, ಇಲ್ಲೂ ಅಷ್ಟು ನೀವು ಪ್ರಬಂಧ ಬರಿಬೇಕಾದ್ರೆ ಒಂದು ಬಳಸ್ಬೇಕು 3 ಅಂಕಗಳು. ಒಂದು ಪೀಠಿಕೆ, ವಿಷಯದ ವಿವರಣೆ ಹಾಗೆ ಉಪಸಂಹಾರ, ಇವು ಅಂಶಗಳನ್ನು ಬಳಸಿ ಬರೆದರೆ ನಿಮಗೆ ಎಷ್ಟು ಅಂಕ? 4 ಅಂಕಗಳು ಸಿಗ್ತಾ ಹೋಗ್ತವೆ. ಧನ್ಯವಾದಗಳು.